ಸರ್ ನಿಮ್ಮ ಹೆಸರು ಹೇಳಿ ಪ್ಲೀಸ್. ಸುಮ್ಮನೆ ಡೋರ್ ತೆಗೀರಿ ಸುಮ್ಮನೆ. ಓ ಮಸಿಗೆ ಮೆಸೇಜ್ ಬಜೆ ಅವ್ರ ಜೀವ ಹೋಗೋದಿರ್ಲಿ, ಆಮೇಲೆ ಅವ್ರು ಹೋಗ್ಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಸರ್. ಇಲ್ಲಣ್ಣ ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಸಿಪ್ಪೆಲ್ ತಗೊಂಡ್ಬಿಡ್ತೀರಾ, ಪೊಲೀಸ್ ಹಿಡಿತಾ ಇರ್ತಾರೆ. ನಮ್ದು ಬಂದು ಅಸ್ಸಾಂ ಅಣ್ಣ, ಅಸ್ಸಾಂ ನಮ್ದು. ಅಸ್ಸಾಮು. ನಾವು ಬಂದ್ಬಿಟ್ಟು ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು. ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ನಮ್ಮ ತಮ್ಮ ಇನ್ನೊಬ್ಬ ಕೇರಳದಲ್ಲಿದ್ದಾನೆ, ಇನ್ನೊಬ್ಬ ಈ ಕಡೆ ಮಹಾರಾಷ್ಟ್ರ ಸೈಡ್, ಇನ್ನೊಬ್ಬ ಅಸ್ಸಾಮಲ್ಲೇ ಇದ್ದಾನೆ. ನಾವು 4 ಜನ ಮಕ್ಕಳು. ಅಂದರೆ ಅಲ್ಲ, ನಮ್ಮ ತಮ್ಮ ಕೇರಳದಲ್ಲೇ ಇದ್ದಾನೆ. ಅವನಿಗೆ ಈ ಫಾರೆಸ್ಟ್ ಇದರಲ್ಲಿ ಕೆಲಸ ಸಿಕ್ಕಿತಾನ. ಅವನು ದಡ್ಡತನ ಮಾಡ್ಬಿಟ್ಟ. ಏನಂದ್ರೆ ಫಾರೆಸ್ಟ್ ಇದರಲ್ಲಿ ಕೆಲಸ ಸಿಕ್ಕಿದೆ, ಆರಾಮಾಗಿ ಕೆಲಸ ಮಾಡಿಕೊಂಡು ಏನೋ ಜೀವನ ಮಾಡ್ಕೊಂಡು 4 ಕಾಸು ದುಡ್ಕೊಳ್ಳೋ ಅಂತ ಬಿಟ್ಟಿದ್ರೆ, ಅಲ್ಲಿ ಏನು ಮಾಡ್ಬಿಟ್ಟು ಅವನೇ ಈ ಕಾಡಲ್ಲಿ 4 ಜನ ಈ ಸ್ಮಗ್ಲರ್ಸ್ ಎಲ್ಲ ಇರ್ತಾರಲ್ಲ, ಈ ಕಾಡಲ್ಲಿ ಆನೆ ದಂತ ಎಲ್ಲ ಸೇಲ್ ಮಾಡ್ಕೊಳ್ಳೋದು, ಆಮೇಲೆ ಚರ್ಮ ಸೇಲ್ ಮಾಡ್ಕೊಳ್ಳೋದು, ಅಂಥವ್ರ ಜೊತೆ ಎಲ್ಲ ಸವಾಸ ಮಾಡ್ಬಿಟ್ಟವ. ನಾನು ಅಂಥವ್ರ ಜೊತೆ ಸವಾಸ ಮಾಡಿಬಿಟ್ಟು ಏನಾಗ್ಬಿಡ್ತು, ಅವನ್ನ ಮೊನ್ನೆ ಜೈಲಿಗೆ ಹಾಕ್ಬಿಟ್ರು, ಎಲ್ಲ ಸಿಗಾಕೊಂಡ್ಬಿಟ್ರು. ಇದು ಅರಣ್ಯದ್ದು ಜಾಸ್ತಿ ಕೇಸ್ ಆಗ್ಬಿಡುತ್ತೆ. 10 ವರ್ಷ ಹಾಕ್ಬಿಟ್ಟಿದ್ದಾರೆ ಇವಾಗ. ಅದು ತುಂಬ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಈಗ ಇನ್ನೂ ಒಂದೇನಂದ್ರೆ ನಮ್ಮ ತಾತ ಒಬ್ರು ಇದ್ದಾರೆ, ಅವ್ರ ಹೆಸರು ಬಂದ್ಬಿಟ್ಟು ಅರಾರ್ಕರಿ. ಯಾವ ಇವೆಲ್ಲ ಅರಾರ್ಕರಿ ದಾದಾ ಅಂತ ಕರಿತೀವಿ ನಾವು, ಅರಾರ್ಕರಿ ದಾದಾ ಅಂತ. ಅವ್ರಿಗೆ ಬಂದ್ಬಿಟ್ಟು ಈಗ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ. ಈ ಅರಣ್ಯದಲ್ಲಿ ಇವಾಗ ಅರೆಸ್ಟ್ ಆಗಿದ್ದಾನಲ್ಲ ಪೊಲೀಸ್ ಇದರಲ್ಲಿ, ಅವನಂತ ಈ ತಾತಕ್ಕೆ ತುಂಬಾ ಇಷ್ಟ. ಹಚ್ಕೊಂಡ್ಬಿಟ್ಟಿದ್ರು ಜಾಸ್ತಿ. ನಮ್ಮ ಮೇಲೆ ಯಾರ ಮೇಲೇನು ಇಷ್ಟ ಇಲ್ಲ ಅವ್ರಿಗೆ. ಅವನಂದ್ರೇನೆ ಪ್ರೀತಿ, ಅವನಿದ್ರೇನೆ ಎಲ್ಲ. ಈಗ ಸುಮಾರು 1 ತಿಂಗಳಿಂದ ಅವ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಫೋನು ಮಾಡ್ತಾ ಇಲ್ಲ. ಅದಕ್ಕೆ ಅವ್ರು ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ ಸರ್. ಫುಲ್ ಸೀರಿಯಸ್ ಆಗ್ಬಿಟ್ಟು ಹಾಸ್ಪಿಟ್ಲಲ್ಲೆಲ್ಲ ಏನು ಹೇಳ್ತಿದ್ದಾರೆ, ಇಲ್ಲ ನೀವು ನಿಮ್ಮ ಅರಾರ್ಕರಿ ಬಾಬಾ ಬದುಕಬೇಕು ಅಂದ್ರೆ ನಿಮ್ಮ ತಮ್ಮನ್ನ ಮೇಲೆ ಕರ್ಕೊಂಡ್ಬರ್ಬೇಕಾಯ್ತು. ಅವ್ರು ಹೇಳಿದ್ರು ಬಿಡ್ತಾ ಇಲ್ಲ ಸರ್ ಅವರು. ಅದಕ್ಕೆ ನಮ್ಮ ಲಾಯರ್ ಹತ್ರ ಎಲ್ಲ ಮಾತಾಡಿದ್ವಿ ನಾವು. ಅವ್ರೇನು ಹೇಳ್ತಿದ್ದಾರೆ, ನಿಮ್ಮ ರಿಲೇಷನ್ ಬೇಡ, ಯಾರು ಹೊರಗಡೆ ಪರ್ಸನ್ ಇರ್ತಾರಲ್ಲ ಅವ್ರನ್ನ ಬೇಕಾದ್ರೆ ನೀವು ಕರ್ಕೊಂಡ್ಬಂದ್ಬಿಡಿ, ಅವ್ರನ್ನ ಇಲ್ಲಿ ಸ್ವಲ್ಪ ದಿವಸ ಇಡಿಸ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡ್ಬಿಟ್ಟು ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವ್ರನ್ನ ವಾಪಸ್ ಕರ್ಕೊಂಡೋಗಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಲಾಯರ್. ಸೊ ಹಂಗಾಗಿ ನಮ್ಗೆ ಇವಾಗ ಸಮಸ್ಯೆ ಏನಂದ್ರೆ ಯಾರನ್ನಾದ್ರೂ ಹುಡುಕ್ಬೇಕು, ಸ್ವಲ್ಪ ದಿವಸ ಜೈಲಲ್ಲಿ ಇರಬೇಕು, ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇದು ಮಾಡ್ಬಿಟ್ಟು ರಿಲೀಸ್ ಮಾಡಿಸ್ತೀವಿ. ಸೊ ಆ ಥರ ಪ್ಲಾನ್ ಮಾಡಿದ್ದೀವಿ. ನಮ್ಗೇನಾದ್ರೆ ಇವಾಗ ಜನ ಸಿಗ್ತಾ ಇಲ್ಲ, ಯಾರು ಒಪ್ತಾ ಇಲ್ಲ, ಎದುರ್ತಾ ಇದಾರೆ ಎಲ್ಲ. ಮತ್ತೆ ಜೈಲಲ್ಲಿ ಇದ್ದು ಇವಾಗ ಅಲ್ಲಿಂದ ಆಚೆ ಬರ್ತೀವೋ ಇರಲ್ವೋ ಅನ್ನೋದು ಒಂದು ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಏನ್ ಅನ್ಕೊಂಡೆ, ಸರಿ ಇಲ್ಲಿ ಬಸ್ ಹತ್ರ ಯಾರು ಬಡವ್ರ ಮಕ್ಳು ಇರ್ತಾರಲ್ಲ ಅವ್ರಿಗೇನೋ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಕುಂಡ್ರಿಸ್ಬಿಡೋಣ ಜೈಲ್ ಒಳಗಡೆ, ಆಮೇಲೆ ಬೇಕಾದ್ರೆ ಏನೋ ಮಾತಾಡ್ಕೊಳ್ಳೋಣ ಅವ್ರ ಹತ್ರ ಅನ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ನಾನು ಅಲ್ಲಿ ಬಂದಿದ್ದೀವಿ ಇವಾಗ. ಅದೇ ನೀವ್ ಹತ್ತಿದ್ರಲ್ಲ, ಸರಿ ನಿಮ್ಮನ್ನೇ ಕೇಳೋಣ ಮಾತು ಅಂದ್ಬಿಟ್ಟು ಹಿಂಗೆ ಹೇಳ್ತಾರದು ಸ್ಟೋರಿ. ಏನಂತೀರಾ ಅಣ್ಣ? ಹೆಂಗಾಗುತ್ತೆ ನೋಡಿ ಅದು, ಅದಕ್ಕೆ ನೀವೇನಂತೀರಾ ಅಣ್ಣ ಅದ್ರ ಬಗ್ಗೆ? ನಾವೆಲ್ಲಿ ಸರ್, ನಾವು ಬೆಳಗ್ಗೆ ಹೋಗಿ ಕೆಲ್ಸಕ್ಕೆ ಬರ್ಬೇಕು, ಸಾಯಂಕಾಲ ಆದ್ರೆ ಇಲ್ಲಿ 5 ರೂಪಾಯಿ ದಿವಸ ಏನೋ ನೋಡಿ ಸರ್, ಏನೋ ಒಂದು 4-5 ದಿವಸ ಸರ್. ನಮ್ಮ ಅರಾರ್ಕರಿ ಬಾಬಾ ಬೇರೆ ತುಂಬಾ ಹುಷಾರಾಗ್ಬಿಟ್ಟಿದೆ ಸರ್. ಅವ್ರಿಗೆ ಇಲ್ಲ ಅಲ್ಲ ಸರ್, ನೀವು ಯಾರಿಗಾದ್ರು ಇದು ನಂಬರ್ ಕೊಟ್ಟೋಗಿ ಸರ್, ನೀವು ಬನ್ನಿ ಸರ್, ನೀವು ಹೆಲ್ಪ್ ಮಾಡಿ ಸರ್, ನಿಮ್ಮ ಕೈಲಿ ಆಗುತ್ತೆ. ನೀವು ನೋಡಕ್ಕೆ ಒಳ್ಳೆಯವ್ರ ಥರ ಇದ್ದೀರಾ, ಪೇಪರ್ ಎಲ್ಲ ಓದ್ತೀರಾ, ನಿಮಗೆಲ್ಲ ಗೊತ್ತಾಗುತ್ತೆ ಕಾನೂನು ಹೆಂಗೆ ಅಂತ. ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಬನ್ನಿ ಸರ್. ಬರಂಗಿದ್ರೆ ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್ ಪ್ಲೀಸ್ ಸರ್. ಬೇಕಾದ್ರೆ ನಿಮ್ಗೆ ಒಂದು ದಿನಕ್ಕೆ ಒಂದು 5,000 ನಂಗೆ ಮಾತಾಡಿಸ್ಬಿಟ್ಟು ಒಂದು 10 ದಿವಸಕ್ಕೆ ಒಂದು 50,000 ಕೊಡ್ತೀನಿ ಸರ್. ಬನ್ನಿ ಸರ್ ಪ್ಲೀಸ್ ಬನ್ನಿ ಸರ್. ಸರ್ ಅದಕ್ಕೆ ಸರ್ ನಾನು ಆಕ್ಚುಲಿ ಅಲ್ಲಿ ಬಂದಿದ್ದೆ. ಅಲ್ಲಿ ಇವ್ನು ಬಂದ್ಬಿಟ್ಟು ನಮ್ಮ ಲಾಸ್ಟ್ನೇ ಇವ್ನಿಗೂ ಮದುವೆ ಮಾಡಬೇಕು. ಯಾರು ಹೆಣ್ಣಿದ್ರೆ ಹೇಳಿ ಸರ್,
ನಿಮ್ ಕಡೆ ಯಾರಾದ್ರು ಸರ್ ನಾವು ಇವಾಗ ಮಕ್ಕಳಾಗವೆ ನಾವು ಪ್ಲೀಸ್ ಸರ್ ಒಂದ್ 5 ದಿವಸ ಅಷ್ಟೇ ಸರ್. ಆಮೇಲೆ ಬೇಕಾದ್ರೆ ನಿಮ್ಗೆ ಹೆಂಗಾದ್ರೂ ಮಾಡಿ ಆಚೆ ಕರ್ಕೊಂಡ್ ಬಂದ್ಬಿಡ್ತೇನೆ ಸರ್. ಅವ್ರು ಫೋನ್ ಮಾಡಿ ಹೇಳ್ಬಿಡ್ತೀವಿ ಸರ್. ಅಯ್ಯೋ ಸರ್ ಪ್ಲೀಸ್ ಹಂಗ್ ಮಾಡ್ಬಿಡಿ ನನ್ ಮಾತು ಕೇಳಿ ಸರ್. ನಿಲ್ಸ್ಬಿಡಿ ನಿಜವಲ್ಲ ನಮ್ಗೆ ಅಯ್ಯೋ ಸಾಕಾಗ್ಬಿಡಿ. हेलो हाँ अरर करी बाबा वो जगह जगह वो असम से जो जगह जगह वो तमाली के लिए वो जैल के लिए वेली या ನಿಮ್ಮ ಹೆಸರೇನಾ ನಿಮ್ಮ ಹೆಸರು ಸರ್ ಸುಮ್ಮನೆ ಸರ್ ನಾವು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು. ನಾವು ಇಲ್ಲಿ ನೋಡಿ ನಾವೇ ಬಿಸ್ಕೆಟ್ ತಿನ್ಕೊಂಡಿದ್ದೀವಿ ನೀವು ಒಳ್ಳೆ. ಸರ್ ಅಲ್ಲಿ ಬಿರಿಯಾನಿ ಕೊಡ್ತೀನಿ ಬನ್ನಿ ಸರ್. ನಿಮ್ಗೆ ಎದುರು ಅಲ್ಲಿ ಬಿರಿಯಾನಿನೇ ಬೇಡ ಸರ್. ನಮ್ಗೆ ಬಿರಿಯಾನಿ ಕೊಡ್ತೀನಿ ಬನ್ನಿ. ನಿಮ್ಗೆ ಸುಮ್ಮನೆ ಬಿರಿಯಾನಿ ಕೊಡ್ತೀನಿ ಬನ್ನಿ ಸರ್. ಸರ್ ಯಾವ್ದು ಬೇಡ ಸುಮ್ಮನೆ ಡೋರ್ ತೆಗೆದ್ಬಿಡಿ ಸುಮ್ಮನೆ. ಸರ್ ನಿಮ್ಮ ಹೆಸರು ಹೇಳಿ ಸರ್ ಪ್ಲೀಸ್. ನಾನು ಹೇಳದ್ ಕೇಳಿ ಡೋರ್ ತೆಗೀರಿ. ನಿಮ್ಮ ಹೆಸರು ಹೇಳಿ ಸರ್ ಪ್ಲೀಸ್. ಸರ್ ನಾನು ಹೇಳದ್ ಸರ್ ನಿಮ್ಮ ಹೆಸರು ಹೇಳಿ ಪ್ಲೀಸ್. ಸುಮ್ಮನೆ ಡೋರ್ ತೆಗೀರಿ ಸುಮ್ಮನೆ. ओ बसके बे बसिस लागे बजे जा जो बोले जा ठीक है बा हां ओ घर का से क्या बजा सर ನಿಮ್ಮ ಹೆಸರು ಹೇಳಿ ಸರ್. ಸುಮ್ಮನೆ ಸರ್ ಡೋರ್ ತೆಗೀರಿ ಹೇಳಿ ಸರ್. ಸರ್ ಡೋರ್ ಮಾರಾರ್ ಕರಿ ಬಾಬಾ ಸರ್ ಸುಮ್ಮನೆ ಡೋರ್ ತೆಗೀರಿ. ಮಾರಾರ್ ಕರಿ ನಾನು ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಾನು ಹೇಳದ್ ಕೇಳಿಸ್ತಾ ಇದ್ದಾ? ಮಾರಾರ್ ಕರಿ ತಾತ ಸರ್ ವ್ಯವಸ್ಥೆ ಮಾಡಿ ಪ್ಲೀಸ್ ಸರ್. ಮಾರಾರ್ ಕರಿ ತಾತ ನಾನು ಹೇಳಿಲ್ವಾ ವ್ಯವಸ್ಥೆ ಮಾಡ್ಕೊಡ್ತೀನಿ. ಮಾರಾರ್ ಕರಿ ತಾತ ಸರ್ ಸುಮ್ಮನೆ ಡೋರ್ ತೆಗೀರಿ ಸರ್. ತಗಲಕೊಂಡೆ ನಾನು ಸರ್ ಹೆಲ್ಪ್ ಮಾಡಿ ಸರ್. ನಾನು ಹೇಳ್ತೀವಿ ಡೋರ್ ತೆಗೀರಿ ಸರ್ ಹೆಲ್ಪ್ ಮಾಡಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಹೇಳ್ತಿದೆ ಸುಮ್ಮನೆ ಡೋರ್ ತೆಗೀರಿ ಸರ್ ಹೇಳಿ ಸರ್ ನಿಮ್ಮ ಹೆಸರು. ಸರ್ ಅವೆಲ್ಲ ಇದಾಗುತ್ತೆ ಸರ್. ಅಲ್ಲ ಅವ್ರ ಹೆಸರು ರಾಜ್ ಪ್ರಕಾಶ್ ಅಂತ ಹಾಕೊಂಬಿಡಿ. ರಾಜ್ ಪ್ರಕಾಶ್ ಸರ್ ಯಾವ ರಾಪ್ರಾಶವಿಲ್ಲ ಸರ್ ಯಾವ ರಾಪ್ರಾಶವಿಲ್ಲ. ರಾಜ್ ಪ್ರಕಾಶ್ ನಿಮ್ಮ ಹೆಸರು. ಸುಮ್ನೆ ನಿಮ್ಮ ಹೆಸರು ರಾಜ್ ಪ್ರಕಾಶ್. ಇವತ್ತು 5 ದಿವಸ ರಾಜ್ ಪ್ರಕಾಶ್ ನಿಮ್ಮ ಹೆಸರು. ಹಂಗ್ ಮಾಡಬೇಡಿರಿ ಸರ್. ಸುಮ್ಮನೆ ಕಿಕ್ಕೆ ತೆಗೀರಿ. ನಾನು ಹೇಳದ್ ಮಾತು ಕೇಳಿ. ಹೈವೇಲ್ ಹಂಗ್ ಮಾಡ್ಬೇಡ್ದ ತೆಗೀರಿ ನೀವು. ಹೈವೇಲ್ ಹಂಗ್ ಮಾಡ್ಬೇಡ್ದು. ಸುಮ್ಮನೆ ನಾವು ನಮಗೂ ಹೆಂಡತಿ ಮಕ್ಳಿದ್ದಾರೆ. ನಮಗೂ ಕಷ್ಟ. ನೀವು ನಮ್ ಕಷ್ಟ ಅರ್ಥ ಮಾಡ್ಕೊಬೇಕು. ನಿಮ್ ಕಷ್ಟ ಎಲ್ಲ ಸಹ ನಾನು ಇದ್ ಮಾಡ್ತೀನಿ. ನಮ್ಗೆ ದುಡ್ಡು ಬೇಡ. ನಮ್ ಸವಾಸ ನಾವು ಕೂಲಿ ಮಾಡೋರು. ನಮಗೂ ಜನ ಇರ್ತಾರೆ. ನಿಮ್ ನಂಬರ್ ಕೊಡಿ. ನಾನ್ ಸಿಕ್ಲಿಲ್ಲ ಅಂದ್ರೆ ಕೇಳಿ ಯಾರಾದ್ರೂ ಅಲ್ಲ ಈಗ ಒಪ್ಕೊಂಡ್ಬಿಡಿ ಅಣ್ಣ. ಒಂದ್ 5 ದಿವಸ ನಿಮ್ಗೆ ಏನಾಗುತ್ತೆ ಕಸ್ಟಮರ್ ನಿಮ್ಗೆ ನಾನು ಕೊಡಿಸ್ಲಿಲ್ಲ ಅಂದ್ರೆ ನಾನು ಮಾತು ಕೇಳಿ. ನಾನು ಕೊಡಿಸ್ಲಿಲ್ಲ ಅಂದ್ರೆ ಆಮೇಲೆ ಕೇಳಿ. ಯಾಕಂದ್ರೆ ನಮ್ಗೆ ಅಲ್ಲಿ ಕೂಲಿ ಮಾಡೋರು ಅವ್ರೆ. 10 ದಿನ ಒಂದು ವಾರ 10 ದಿನ ಅಂದ್ರೆ ಹಿಂಗೆ ಹೇಳ್ರಿ 5 ದಿವಸ 5,000 ಕೊಡ್ತೀನಿ ಅಂತ ನಾನು ಕರ್ಕೊಂಬತ್ತೀನಿ. ಮದ್ದೂರು ಬಸ್ ಸ್ಟಾಪ್ ಕರ್ಕೊಂಬತ್ತೀನಿ. ನೀವು ಬರಬೇಕು. ಒಂದ್ ವೇಳೆ ಪರ್ಮನೆಂಟ್ ಆದ್ರೆ ಪರವಾಗಿಲ್ವಾ? ಪಕ್ಕ ಮದ್ದೂರು ಬಸ್ ಸ್ಟಾಂಡ್ಗೆ ನಾನು ಕರ್ಕೊಂಬತ್ತೀನಿ. ಅವ್ರಿಗೆ ನೀವು ಇಷ್ಟ ದಿನ ಅಂತ ಹೇಳ್ಬಿಟ್ಟು ಪಕ್ಕ ಕರ್ಕೊಂಬಂದು ನೀವು ನಂಬರ್ ಕೊಡಿ. ನಾನು ಫೋನ್ ಮಾಡ್ತೀನಿ ಅಂದ್ರೆ ಕೇಳಿ. ಅದಕ್ಕೆ ಹೇಳ್ತೀವಿ ಸರ್ ಅವರು. ಅದಕ್ಕೆ ತೆಗೀರಿ. ನಾನು ಹೇಳಿಲ್ವಾ ನಂಬರ್ ಕೊಡಿ. ನೀವು ಇಲ್ಲಿ ಒಂದು ವಾರ ಕರ್ಕೊಂಬತ್ತೀನಿ ನಾನು. ನೀವು ಒಂದು ವಾರ ಅಂತ ಹೇಳಿ ಕರ್ಕೊಂಡೋಗಿ ನೀವು ಅವ್ರಿಗೆ ಹೇಳ್ಬಿಡಿ. ನಾನು ಕರ್ಕೊಂಬರೋರಿಗೆ ಒಂದು ವಾರ ಅಂತ ಹೇಳ್ತೀನಿ. ನಾನು ಕರ್ಕೊಂಬತ್ತೀನಿ. ನೀವು ಅವ್ರಿಗೆ ಹೇಳ್ಬಿಡಿ. ಅಲ್ಲ ಇವಾಗ ನೀವು ಬಂದಿದ್ರೆ ಚೆನ್ನಾಗಿರ್ತೀವಿ. ನಾನು ಹೇಳ್ತೀನಿ. ನೀವು ನೋಡಿ ನೀವು ಚೆನ್ನಾಗಿ ಮಾತಾಡ್ತೀರಾ. ನೀವು ಚೆನ್ನಾಗಿ ಮಾತಾಡ್ತೀರಾ. ನೀವು ಚೆನ್ನಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಪೇಪರ್ ಎಲ್ಲ ಓದ್ತೀರಾ. ಹಂಗೆಲ್ಲ ಮಾಡ್ಬಿಡಿ ಬನ್ನಿ ಸರ್. ಮಾತು ಕೇಳಿ ಸರ್. ನಮ್ ತಾತ ಪ್ರಾಬ್ಲಮ್ ಅಲ್ಲಿ ಇದಾರೆ ಸರ್. ಸರ್ ಅವ್ರ ಜೀವ ಹೋಗೋ ತರ ಇದೆ ಸರ್. ಅವ್ರ ಜೀವ ಹೋಗೋ ತರ ಇದೆ ಸರ್. ಆಮೇಲೆ ಅವ್ರು ಹೋಗ್ಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಸರ್. ಸರ್ ನನ್ನ ಮಾತು ಕೇಳಿ ಸರ್. ನಾನು ಹೇಳದ್ ಕೇಳ್ತೀರ ಒಂದ್ ನಿಮಿಷ ಕೇಳಿ. ನಾನು ಒಬ್ಬನ ಕರ್ಕೊಂಬತ್ತೀನಿ. ನೀವು 5 ದಿವಸ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಆಯ್ತಾ. ಮದ್ದೂರು ಬಸ್ ಸ್ಟಾಂಡ್ ಬನ್ನಿ ನಾಳೆ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ. ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ನಾಳೆ ನಾನು ಹೇಳದ್ ಕೇಳಿ. ಮದ್ದೂರು ಇಲ್ಲೇ ದೂರ ಅಲ್ಲ. ಮದ್ದೂರು ಬಸ್ ಸ್ಟಾಂಡ್ ಬನ್ನಿ. 5 ದಿವಸ ಅಂತ ಹೇಳಿ ಕರ್ಕೊಂಡೋಗಿ ಅವ್ರಿಗೆ ನಾನು ಹೇಳ್ತೀನಿ 5,000 ಕೊಡ್ತಾರೆ ಅಂತ. ಅಣ್ಣ ಈಗ ಮದ್ದೂರಿಗೆ ಲೇಟ್ ಆಗುತ್ತಣ್ಣ. ಇಲ್ಲಾಂದ್ರೆ ಟಕ್ ಅಂತ ಹೋಗ್ಬಿಡ್ಬೋದಣ್ಣ. ನಾಳೆ ಹೇಳ್ತಿಲ್ವಾ ಇಲ್ಲಿ ಅಲ್ಲಿ ಮಾತು ಕೇಳಿ. ನಿಮ್ ನಂಬರ್ ಕೊಟ್ಬಿಟ್ಟು ಹೋಗಿ. ನಾನು ಕೇಳಿಲ್ಲ ಅಂದ್ರೆ ಕೇಳ್ತೀನಿ ಸರ್. ಬನ್ನಿ ಸರ್. ನೀವು ಚೆನ್ನಾಗಿ ಮಾತಾಡ್ತೀರಿ ಸರ್. ನಿಮ್ಗೆ ಟ್ಯಾಲೆಂಟ್ ಇದೆ ಸರ್. ಯಾವ ಟ್ಯಾಲೆಂಟ್ ಇಲ್ಲ. ನೀವಾದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಲಿ ಲಾಯರ್ ಹತ್ರ ಆಗ್ಲಿ ಚೆನ್ನಾಗಿ ಮಾತಾಡ್ತೀರಿ ಸರ್. ನೀವು ನಿಮ್ ಟ್ಯಾಲೆಂಟ್ ಇದೆ ಸರ್. ಮಾತು ಕೇಳಿ. ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ. ಸುಮ್ಮನೆ ಡೋರ್ ತೆಗೀರಿ ಬನ್ನಿ ಸರ್. ಹಂಗ್ ಮಾಡ್ಬೇಡಿ ಸರ್. ಅದೆಲ್ಲ ಬರಲ್ಲ ಬಿಡಿ ಸರ್. ಅದು ಬರಲ್ಲ ಬಿಡಿ ಸರ್. ಅದು ಡೋರ್ ತೆಗೀರಿ ಸುಮ್ಮನೆ. ನಾನು ಹೇಳದ್ ಕೇಳಿ. ಕರ್ಕೊಂಬತ್ತೀನಿ. ನಾನು ಕರ್ಕೊಂಡ್ ಬಂದೇ ಬರ್ತೀನಿ. 100% 100% ಪ್ರಾಮಿಸ್. ನಿಮ್ ನಂಬರ್ ಕೊಡಿ. ಪಕ್ಕ ಇಬ್ರನ್ನ ಕರ್ಕೊಂಬತ್ತೀನಿ. ಒಬ್ರನ್ನಲ್ಲ ಒಬ್ರು ಸಾಕು ಸದ್ಯಕ್ಕೆ. ನಾನು ಹೇಳದ್ ಕೇಳಿ ಸರ್. ಇಬ್ರನ್ನ ಕರ್ಕೊಂಬತ್ತೀನಿ. ಅದ್ರಲ್ಲಿ ಇಬ್ರಿಗೆ ಹೇಳಿರ್ತೀನಿ. ನಿಮ್ಗೆ ಯಾರು ಟ್ಯಾಲೆಂಟ್ ಅವರೇ ಒಬ್ರನ್ನ ಕರ್ಕೊಂಡೋಗಿ. ಆದ್ರೆ ಈ ತರ ಒಂದ್ ವಾರ ಆದ್ಮೇಲೆ ಕಳಿಸ್ತೀನಿ ಅಂತ ಮಾತ್ರ ಹೇಳ್ಬಿಡಿ. 5,000 ಕೊಡ್ತಾರೆ. ಅವ್ರಿಗೇನೋ ಒಂದು ಇಲ್ಲಿ ಕಷ್ಟ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಂದಿನಿ. ಸ್ವಲ್ಪ ಗಟ್ಟಿಯಾಗಿರ್ಬೇಕು ಕಳ್ಳಂತರ. ಆಮೇಲೆ ಯಾವ್ದೋ ಕುಡುಕ್ ನನ್ ಮಗನ ಕರ್ಕೊಂಡ್ ಬಂದ್ಬಿಟ್ಟು ಅವ್ನ್ ಮಲಗಿಸ್ಬಿಟ್ಟ ಅವ್ನ್ ನಿದ್ದೆ ಗಿದ್ದೆ ಮಾಡ್ಬಿಟ್ಟ ಅಂದ್ರೆ ಕುಡುಕ್ ನನ್ ಮಗನ್ ಕರ್ಕೊಂಬಂದ್ರೆ ಅವ್ರು ಹೋಗ್ತಾರ. ಅದಕ್ಕೆ ನಾನು ಹೇಳ್ತಾ ಇರೋದು.
ನಿಮ್ ನಂಬರ್ ನೀವಾದ್ರೆ ನೋಡಿ ಪಕ್ಕ ಟ್ಯಾಲೆಂಟೆಡ್ ಆಗಿದ್ದೀರಾ ನೀವು. ಟ್ಯಾಲೆಂಟ್ ಇರೋನ ಕರ್ಕೊಂಬತ್ತೀನಿ ಟ್ಯಾಲೆಂಟ್ ಇರೋನ ಕರ್ಕೊಂಬತ್ತೀನಿ ನೀವು ತಲೆ 100% ಪಕ್ಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್. ನೀವು ನಂಬರ್ ಕೊಡಿ. ನೀವು ನಂಬರ್ ಸರಿ ಸರ್ ತಗೊಳ್ಳಿ, ನಂಬರ್ ಕೊಡಿ. ಸರಿ ಸರ್, ನಾನು ಹೇಳ್ತೀನಿ ಕಾರ್ ನಂಬರ್ ಈ ತರ ಬರುದಪ್ಪ, 5 ದಿವಸ ಅವ್ರ ಜೊತೆ ಹೋಗು ಅಂತ 5 ದಿವಸ ನೀವು ಅವ್ರಿಗೆ ಈ ತರ ಎಲ್ಲ ವಾಪಸ್ ಕಳಿಸ್ತಾರೆ ಅದು ಇದು ಅಂತ ಹೇಳ್ಬಾರ್ದು. ಹೌದಾ? ಸೊ ಆ ಥರ ಮಾಡ್ಬಿಡ್ಬೋದು ಅಂತೀರಾ? ಇಬ್ರನ್ನ ಕರ್ಕೊಂಡು ಕಳಿಸ್ತೀನಿ, ನೀವು ಅವ್ರಿಗೆ ಏನಾದ್ರು ಮಾಡ್ಕೊಳ್ಳಿ ಅಷ್ಟೇ. ಅದ್ರಲ್ಲಿ ನೀವು ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಮಿಸ್? 100% ನಾನು ಹೇಳಿದ್ಮೇಲೆ ಪ್ರಾಮಿಸ್ ನಾನು ಹೇಳ್ತಿಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನ್, ನನಗೆ ತುಂಬಾ ಇಡ್ಸ್ಬಿಟ್ಟೆ. ಜೀವಂತವಾಗಿ ಬರ್ಬೇಕು ಸರ್ ನನಗೆ, ನಾನು ಹೇಳ್ತಿಲ್ವಾ? ಅಷ್ಟೇ ಸಾಕು ನನಗೆ, ಜೀವಂತವಾಗಿ ಆಚೆ ಬರ್ಬೇಕು. ನಮ್ ತಾತ ಎಲ್ಲ ಇಟ್ಟಿದ್ದ ಆಸ್ತಿನೇ ಸರ್ ಇದೆಲ್ಲ, ಇಲ್ಲ ಅಂದ್ರೆ ನಮ್ಗೇನು ಇಲ್ಲ ಸರ್. ನಾನು ಮಾಡ್ಕೊಡ್ತೀನಿ ಆಯ್ತಾ? ಮಾಡ್ಕೊಡ್ತೀನಿ 100% ಮಾಡ್ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ಇದೇನು ಗೊತ್ತಾ, ಇಲ್ಲಿ ಕ್ಯಾಮರಾ ಇದೆ, ಕಾಮಿಡಿ ಪ್ರೋಗ್ರಾಮ್. ಹುಷಾರಾಗಿರಿ, ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಅಂತ ಇಲ್ಲಿ ಹೇಳಿ. ದಯವಿಟ್ಟು ನೋಡಿದ್ರಲ್ಲ ಸರ್, ನನ್ನ ವಿಡಿಯೋ ನೋಡಿದ್ರಲ್ಲ, ದಯವಿಟ್ಟು ಗುರುತು ಪರಿಚಯ ಇರೋ ಕಾರಲ್ಲೆಲ್ಲ ಹತ್ಬಾರ್ದು. ನೋಡಿ ನನ್ನ ವಿಡಿಯೋ ನೋಡಿ ನೀವು ತಿಳ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ ಸರ್, ತಪ್ಪದೆ ಎಲ್ಲರೂ ನೋಡಿ ಸರ್. ಥ್ಯಾಂಕ್ ಯು ಸರ್.